ಧ್ವನಿ ಕನ್ನಡ, ಪ್ರತಿಯೊಬ್ಬ ಕನ್ನಡಿಗನ ಧ್ವನಿ. ಅತ್ಯಂತ ವಿಜೃಂಭಣೆಯಿಂದ ನಡೆದ ತಾಲೂಕಿನ ಬೆಳಗಟ್ಟಿ ಗ್ರಾಮದ ಬಿದರಳೆಮ್ಮ ದೇವಿ ಗೋಪುರದ ಲೋಕಾರ್ಪಣೆ. ಹೌದು, ತಾಲೂಕಿನ ಬೆಳಗಟ್ಟಿ ಗ್ರಾಮದಲ್ಲಿ ಶ್ರೀ ಬಿದರಳೆಮ್ಮ ದೇವಿ ದೇವಸ್ಥಾನದ ನೂತನ ಗೋಪುರದ ಲೋಕಾರ್ಪಣೆ ಮತ್ತು ಕಳಸಾರೋಹಣ ಕಾರ್ಯಕ್ರಮವು ಜರುಗಿತು. ಶ್ರೀದೇವಿಯ ದೇವಸ್ಥಾನದ ನೂತನ ಗೋಪುರದ ಲೋಕಾರ್ಪಣೆ ಮತ್ತು ಕಳಸಾರೋಹಣ ಕಾರ್ಯಕ್ರಮವು ಜರುಗಿತು. ಶ್ರೀದೇವಿಯ ದೇವಸ್ಥಾನದ ನೂತನ ಗೋಪುರದ ಲೋಕಾರ್ಪಣೆ ಕಾರ್ಯಕ್ರಮ ಧಾರ್ಮಿಕ ವಿಧಿವಿಧಾನಗಳ ಮೂಲಕ ದೇವಿಯ ಪೂಜಾ ಕಾರ್ಯಕ್ರಮವನ್ನು ವಿಜೃಂಭಣೆಯಿಂದ ನೆರವೇರಿಸಲಾಯಿತು. ಈ ಒಂದು ಕಾರ್ಯಕ್ರಮದಲ್ಲಿ ವಿವಿಧ ಮಠಗಳಿಂದ ಆಗಮಿಸಿದ ಪೂಜ್ಯರಾದ ಶ್ರೀ ಡಾಕ್ಟರ್ ಸುಜ್ಞಾನದೇವ ಶಿವಾಚಾರ್ಯ ಮಹಾಸ್ವಾಮಿಗಳು ಬನ್ನಿಕೊಪ್ಪ ಮೈಸೂರು, ಶ್ರೀ ಮಣಿಪ್ರ ಬಸವರಾಜ್ ಮಹಾಸ್ವಾಮಿಗಳು, ಶ್ರೀ ರಾಮಲಿಂಗೇಶ್ವರ ದಾಸೋಹ ಮಠ ಬೆಳ್ಳಟ್ಟಿ ಕೊಕ್ಕರಗುಂದಿ, ನೀರಲಗಿಯ ಶ್ರೀ ಗುರು ಮಧುಕೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳು, ವೀರಾಪುರ ಕಲಕೇರಿ, ಶ್ರೀ ಸದ್ಗುರು ಶಿವಯೋಗಿ ಶ್ರೀ ಹಾಲಸ್ವಾಮಿಗಳವರು, ಹಾಲಸ್ವಾಮಿ ಮಠ ಸೂಕ್ಷ್ಮತ್ರ ಹೆಬ್ಬಾಳ, ಪರಮ ಪೂಜ್ಯ ಶ್ರೀ ಸುಬ್ಬಜ್ಜ ಸ್ವಾಮಿಗಳು ತಾರಿಕೊಪ್ಪ ಗವಿಮಠ, ಪರಮ ಪೂಜ್ಯ ಶ್ರೀ ಶಿವಕುಮಾರ ಸ್ವಾಮಿಗಳು ತಂಗೋಡ ಕೋಗನೂರು, ಈ ಎಲ್ಲ ಪೂಜ್ಯರ ದಿವ್ಯ ಸಾನ್ನಿಧ್ಯದಲ್ಲಿ ದೇವಿಗೆ ವಿಶೇಷ ಪೂಜಾ ಕಾರ್ಯಕ್ರಮಗಳ ಜೊತೆಗೆ ಶ್ರೀಗಳಿಂದ ಆಶೀರ್ವಚನ ಹಾಗೂ ಉಪನ್ಯಾಸ ಕಾರ್ಯಕ್ರಮದ ಮೂಲಕ ಗ್ರಾಮದಲ್ಲಿ ವೈಭವಯುತವಾದ ಕಾರ್ಯಕ್ರಮಗಳು ಜರುಗಿದವು. ಮೊದಲನೇ ದಿನ ದೇವಿಗೆ ಅಭಿಷೇಕ ಪೂಜೆಯ ಜೊತೆಗೆ ಸಾಯಂಕಾಲ ಎರಕದ ನಿವೃತ್ತ ಉಪನ್ಯಾಸಕರಿಂದ ಉಪನ್ಯಾಸ ಕಾರ್ಯಕ್ರಮ ನೆರವೇರಿತು. ಅದೇ ರೀತಿ ಎರಡನೇ ದಿನದಂದು ದೇವಿಗೆ ಬೆಳಿಗ್ಗೆ ಅಭಿಷೇಕ ಪೂಜೆ ನೆರವೇರಿತು. ಸಿರಹಟ್ಟಿಯ ಸಾಹಿತಿಗಳಾದ ಕೆ.ಎ. ಬಳಿಗಾರರಿಂದ ಉಪನ್ಯಾಸ ಕಾರ್ಯಕ್ರಮ ನೆರವೇರಿತು. ಬೆಳಗಟ್ಟಿ ಗ್ರಾಮದಲ್ಲಿ ಶ್ರೀ ಬಿದರಳೆಮ್ಮ ದೇವಿ ದೇವಸ್ಥಾನದ ನೂತನ ಗೋಪುರದ ಲೋಕಾರ್ಪಣೆ ಮತ್ತು ಕಳಸಾರೋಹಣ ಕಾರ್ಯಕ್ರಮ ಜರುಗುತ್ತಿದೆ. ಈ ಕಾರ್ಯಕ್ರಮವನ್ನು ಬೆಳಗಟ್ಟಿ ಗ್ರಾಮದ ಸದಸ್ಯರು ಹಾಗೂ ಬೆಳಗಟ್ಟಿ ಗ್ರಾಮದ ಸುತ್ತಮುತ್ತಲು ಇರುವ ಊರಿನ ಸದಸ್ಯರು ಸಂಚರಿಸುತ್ತಿದ್ದಾರೆ. ಈ ಒಂದು ಪವಿತ್ರ ಕಾರ್ಯಕ್ರಮವನ್ನು ನೀಡುವುದೇ ಒಂದು ಮಹದಾನಂದ. ಈ ಕಾರ್ಯಕ್ರಮದಲ್ಲಿ